ಡಿಕೆ ಸಿಎಂ ಆಗೋದು ಖಚಿತವಾದ ಬೆನ್ನಲ್ಲೇ ಸಿಡಿದ ರಾಜಣ್ಣ. ಹೈಕಮಾಂಡ್ ಹೆಸರು ಹೇಳದೆ ಪರೋಕ್ಷವಾಗಿ ಕೆಎನ್ ಟಕ್ಕರ್. ಡಿಕೆ ಸಿಎಂ ಆಗೋದು ಖಚಿತವಾದ ಬೆನ್ನಲ್ಲೇ ಸಿಡಿದ ರಾಜಣ್ಣ. ಹೈಕಮಾಂಡ್ ಹೆಸರು ಹೇಳದೆ ಪರೋಕ್ಷವಾಗಿ ಕೆಎನ್ ಟಕ್ಕರ್. ಡಿಸಿಎಂ ಆರ್ಎಸ್ಎಸ್ ಗೀತೆ ಹಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಂಗ್ಯ. ಮೋನಚು ಮಾತುಗಳಿಂದ ಡಿಕೆ ಹೈಕಮಾಂಡ್ಗೆ ಚುಚ್ಚಿದಂತಹ ರಾಜಣ್ಣ. ಅವರು ಏನ್ ಬೇಕಾದ್ರೂ ಮಾತನಾಡಬಹುದು ಕಣ್ರಿ, ಅವರ ಆರ್ಎಸ್ಎಸ್ ಗೀತೆ ಏನಾದ್ರೂ ಹೇಳ್ಬಹುದು. ಅಮಿತ್ ಶಾ ಜೊತೆ ಹೋಗಿ ಸದ್ಗುರು ಪಕ್ಕ ಕೂತ್ಕೊಂಡು ಬಹುದು. ಅಂಬಾನಿ ಮಗನ ಮದುವೆಗೆ ದಂಪತಿ ಸಮೇತ ಕೂಡ ಹೋಗ್ಬಹುದು. ಅದೇ ನಾವು ಏನಾದ್ರೂ ನಡೆಸಿದ್ರೆ ಮಾತ್ರ ಅಪರಾಧವಾಗುತ್ತೆ. ಎಲ್ಲಾ ವೈದ್ಯರುಗಳಿಗೆ ಸೂಕ್ತ ಸಮಯದಲ್ಲಿ, ಅಂದ್ರೆ ಎಲ್ಲಾ ವಿಚಾರಗಳಿಗೂ ಕೂಡ ಸೂಕ್ತ ಸಮಯದಲ್ಲಿ ಉತ್ತರ ಕೊಡ್ತೇನೆ. ನಾನು ಯಾವುದೇ ಶಾಸಕರು ಮಂತ್ರಿಗಳ ಸಭೆಯನ್ನ ಕರೆಯುವ ಹಾಗಿಲ್ಲ. ಆದ್ರೆ ಬೇರೆಯವರು ಕರೆಯಬಹುದು, ಮಾತನಾಡಬಹುದು. ತುಮಕೂರಿನಲ್ಲಿ ಹೈಕಮಾಂಡ್ ವಿರುದ್ಧ ರಾಜಣ್ಣ ಕೆಂಡಾಮಂಡಲರಾಗಿದ್ದಾರೆ. ಏನ್ ಹೇಳಿದ್ರು ಕೇಳ್ಕೊಂಬಂದ್ಬಿಡಿ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದ್ರಿ. ಅವ್ರ RSS ಗೀತೆ ಬೇಕಾದ್ರೂ ಆಡ್ಬೋದು. ಅಲ್ಲಿ ಇದು ಎಂಥದ್ದು ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ಡಯಾಸ್ ಮೇಲೆ ಕೂತ್ಕೋಬೋದು. ಆಮೇಲಿಂದ ಇದು ಎಲ್ಲಿ ನಮ್ಮ KPCC ಅಧ್ಯಕ್ಷರು ಯಾವುದು ಪ್ರಯಾಗ್ರಾಜ್ದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಪುಣ್ಯ ಸ್ನಾನ ಮಾಡಿಬಿಟ್ರೆ ಬಡವನ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು. ಅಲ್ಲಿನೂ ಹೋಗ್ತಾರೆ. ಆಮೇಲಿಂದ ಅಂಬಾನಿ ಮನೆ ಮದುವೆನ ನಮ್ಮ ರಾಹುಲ್ ಗಾಂಧಿಯವರು ಸ್ವೀಕಾರ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಿದ್ರೆ ಅವ್ರು ಸ್ವೀಕಾರ ಮಾಡೋದಿಲ್ಲ. ಅಂಥ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ. ಇವೆಲ್ಲ ಇರ್ತವೆ, ಇವೆಲ್ಲ ಇರೋವಂಥವು. ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ. ಹೌದು, ನಾವು ಯಾರನ್ನೂ ಮೀಟಿಂಗ್ ಕರೆಯೋಂಗಿಲ್ಲ. MLAಗಳದ್ದು ಮಂತ್ರಿಗಳದ್ದು ನಾವು ಮೀಟಿಂಗ್ ಕರೆಯೋಂಗಿಲ್ಲ. ಬೇರೆಯವರೆಲ್ಲ ಕರಿಬೋದು, ಮಾತಾಡ್ಬೋದು, ಮಟ್ಬೋದು. ಇವೆಲ್ಲ ಇದಾವೆ. ಇವೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು. ಅವ್ರು ಏನು ಬೇಕಾದ್ರೂ ಮಾಡ್ಬೋದ್ರಿ. ಅವ್ರ RSS ಗೀತೆ ಬೇಕಾದ್ರೂ ಆಡ್ಬೋದು. ಅಲ್ಲಿ ಇದು ಎಂಥದ್ದು ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ಡಯಾಸ್ ಮೇಲೆ ಕೂತ್ಕೋಬೋದು. ಆಮೇಲಿಂದ ಇದು ಎಲ್ಲಿ ನಮ್ಮ KPCC ಅಧ್ಯಕ್ಷರು ಯಾವುದು ಪ್ರಯಾಗ್ರಾಜ್ದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಪುಣ್ಯ ಸ್ನಾನ ಮಾಡಿಬಿಟ್ರೆ ಬಡವನ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು. ಅಲ್ಲಿನೂ ಹೋಗ್ತಾರೆ. ಆಮೇಲಿಂದ ಅಂಬಾನಿ ಮನೆ ಮದುವೆನ ನಮ್ಮ ರಾಹುಲ್ ಗಾಂಧಿಯವರು ಸ್ವೀಕಾರ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಿದ್ರೆ ಅವ್ರು ಸ್ವೀಕಾರ ಮಾಡೋದಿಲ್ಲ. ಅಂಥ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ. ಇವೆಲ್ಲ ಇರ್ತವೆ, ಇವೆಲ್ಲ ಇರೋವಂಥವು. ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ. ಹೌದು, ನಾವು ಯಾರನ್ನೂ ಮೀಟಿಂಗ್ ಕರೆಯೋಂಗಿಲ್ಲ. ಎಸ್, ಹೇಳ್ತಾ ಇದ್ದಾರೆ KN ರಾಜಣ್ಣ ಅವರು. ಸರಿಯಾಗಿ ರಿಟರ್ನ್ ಆಗಿ ಉತ್ತರವನ್ನ ಕೊಡ್ತಾ ಇರುವಂಥದ್ದು. ಅವ್ರು ಏನು ಬೇಕಾದರೂ ಮಾತಾಡ್ಬೋದು. RSS ಗೀತೆ ಬೇಕಾದರೂ ಹೇಳ್ಬೋದು. ಅಮಿತ್ ಶಾ ಜೊತೆ ಸದ್ಗುರು ಜೊತೆ ಅಕ್ಕಪಕ್ಕ ಕುತ್ಕೊಂಡು ಮಾತಾಡ್ಬೋದು. ಅಂಬಾನಿ ಮಗನ ಮದುವೆಗೆ ಹೋಗ್ಬೋದು ದಂಪತಿಗಳ ಸಮೇತ. ಅವರು ಮಾಡೋದೆಲ್ಲ ಸರಿ ಇರ್ತಾವೆ, ನಾವು ಮಾಡೋದು ಸರಿ ಇರಲ್ಲ. ನಾವು ಯಾವುದೇ ಶಾಸಕರು ಮಂತ್ರಿಗಳ ಸಭೆ ಕರೆಯುವ ಹಾಗಿಲ್ಲ. ಆದರೆ ಅವ್ರು ಯಾರು ಬೇಕಾದ್ರೆ ಕರ್ಕೊಂಡು ಮಾತಾಡಬಹುದು ಅಂತ ಹೇಳಿ ಇಂಡೈರೆಕ್ಟ್ಲಿ
ಡಿ ಕೆ ಶಿವಕುಮಾರ್ಗೆ ಹಾಗೂ ಹೈಕಮಾಂಡ್ಗೆ ಎರಡಕ್ಕೂ ಕೂಡ ಚುಚ್ಚಿ ಮಾತನಾಡ್ತಾ ಇರುವಂತಹ ಕೆ ಎನ್ ರಾಜಣ್ಣ. ಇಷ್ಟು ದಿನ ಕೆ ಎನ್ ರಾಜಣ್ಣ ಅವರು DCC ಬ್ಯಾಂಕ್ನ ರಿಸಲ್ಟ್ ಏನು ಬರುತ್ತೆ ಅಂತ ನೋಡ್ಕೊಂಡು ಆಮೇಲೆ ಎಲ್ಲರಿಗೂ ಕೂಡ ಟಕ್ಕರ್ ಕೊಡೋಣ ಅಂತ ಕುಂತ್ಕೊಂಡಿದ್ರು. DCC ಬ್ಯಾಂಕ್ನ ರಿಸಲ್ಟ್ ಬಂದ ಮೇಲೆ ಅವರದೇ ಪಕ್ಷದಲ್ಲಿರುವ ಸಾಕಷ್ಟು ಜನರಿಗೆ ಅದರ ಬಗ್ಗೆ ಬೇಸರ ಇದೆ. ಯಾಕಂತಂದರೆ ಕೆ ಎನ್ ರಾಜಣ್ಣ ಅವ್ರು ಗೆದ್ಬಿಟ್ರಲ್ವಾ ಅಂತ ಅಂದ್ಕೊಂಡು. ಸೊ ಆ ಒಂದು ಕಾರಣಕ್ಕೆ ಈಗ DCC ಬ್ಯಾಂಕ್ನ ರಿಸಲ್ಟ್ ಎಲ್ಲ ಬಂದ ಮೇಲೆ ನೆಕ್ಸ್ಟ್ ULSನಲ್ಲೂ ಅಧ್ಯಕ್ಷರಾಗ್ತಾರೆ ಅಂತ ಕನ್ಫರ್ಮ್ ಆದಮೇಲೆ ಈಗ ತಮ್ಮ ಒಳಗಿರುವಂತಹ ಅಗ್ನಿಕುಂಡವನ್ನು ಒಂದೊಂದೇ ಆಗಿ ಹೊರಗಾಗ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.